ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನನ್ನ ಯೂಟ್ಯೂಬ್ ವಿಡಿಯೋ ಸಲುವಾಗಿ ಹೊಸದು ರಿಂಗ್ ಲೈಟ್ ತರಿಸೀನಿ. ಆ ರಿಂಗ್ ಲೈಟ್ ಇವತ್ತು ಅದನ್ನ ಡೆಮೋ ಮಾಡೋಣ, ಅದು ಸೆಟಪ್ ಮಾಡಿ ನೋಡೋಣ, ಅದ್ರ ಫ್ಯೂಚರ್ ಎಲ್ಲ ತಿಳ್ಕೊಳ್ಳೋಣ. ಇದು ರಿಂಗ್ ಲೈಟ್ ಜೋಡಿ ಒಂದು ಟ್ರೈಪಾಡ್ ಅಟ್ಯಾಚ್ ಬಂದೈತಿ, ಮತ್ತೊಂದು ಮೊಬೈಲ್ ಇದು ಹೋಲ್ಡರ್. ಇದು 3 in 1 ಸೆಟಪ್ ಐತಿ. ಒಂದು ಟ್ರೈಪಾಡ್, ಒಂದು ಇದು ಮೊಬೈಲ್ ಹೋಲ್ಡರ್, ಇದು ರಿಂಗ್ ಲೈಟ್. ಇದನ್ನ ಎಲ್ಲಾನು ಇವತ್ತು ನಾವು ಸೆಟಪ್ ಮಾಡಿ ಇದ್ರ ಫ್ಯೂಚರ್ ತಿಳ್ಕೊಳ್ಳೋಣ. ಈ ಲೈಟ್ದ ಮೋಡ್ಸ್ ಎಷ್ಟು ಥರ ಅದಾವ ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಇದ ನೋಡ್ರಿ ಅದ್ರ ಬಾಕ್ಸ್. ಅದ್ರೊಳಗೆ ಇದ ರಿಂಗ್ ಫಿಲ್ ಲೈಟ್ 12 ಇಂಚ್ ಐತಿ. ಆಮ್ಯಾಗ ಇದೊಂದು ಸ್ಟ್ಯಾಂಡ್ ಬಂದೈತಿ. ಇದು 7 feet ವರೆಗೆ ನಾವು ಹೈಟ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇದು 3 ಲೆವೆಲ್ದಾಗ ಇರ್ಸಕ್ ಬರ್ತೈತೆ. ಇಲ್ಲೊಂದು ಸೆಕೆಂಡು, ಇದು ಫಸ್ಟ್. ಒಟ್ಟು 3 ಸ್ಟೆಪ್ಸ್ ಒಳಗೆ ಇದ್ರ ಹೈಟ್ ನಾವು 7 feet ವರೆಗೆ ಹೆಚ್ಚು ಮಾಡ್ಕೋಬಹುದು. ಆಮ್ಯಾಗ ಇದೊಂದು ಮೊಬೈಲ್ ಹೋಲ್ಡರ್. ಇದು 3 in 1, ಒಂದು ಮೊಬೈಲ್ ಹೋಲ್ಡರ್, ಒಂದು ಸ್ಟ್ಯಾಂಡ್, ಒಂದು ರಿಂಗ್ ಲೈಟ್. ಈ ಸ್ಟ್ಯಾಂಡ್ ಸೆಟಪ್ ಮಾಡ್ಬೇಕಂದ್ರೆ ನಾವು ಮೊದಲ ಇದ್ರ 3 ಇವು ಸ್ಟ್ಯಾಂಡ್ದು ಇದನ್ನ ಅಂಬ್ರೆಲ್ಲಾ ಟೈಪ್ ಇದು ಮಾಡ್ಬೇಕಾಕೈತಿ. ಇವು ಸ್ಟಿಕ್ಗಳು 3 ನಾವು ಫಸ್ಟ್ ಅಗಲ್ ಮಾಡ್ಕೊಂಡು ಆಮ್ಯಾಗ ಇದನ್ನ ಹಿಂಗೆ ಸ್ಟ್ಯಾಂಡ್ ಅಗಲ್ ಮಾಡಬೇಕು. ಆಮ್ಯಾಗ ಇದು ಇಲ್ಲಿ ಎತ್ತರ ಮಾಡಿದ್ಮೇಲೆ ಈ ಕಡೆ ಸ್ಕ್ರೂ ಇದನ್ನ ನಾವು ಟೈಟ್ ಮಾಡ್ಕೋಬೇಕು. ನಮ್ಮ ಹೈಟ್ ನಮ್ಗೆ ಎಷ್ಟು ಬೇಕು ನಮ್ಮ ವಿಡಿಯೋಗೆ ತಕ್ಕಂಗೆ ನಾವು ಮಾಡ್ಕೋಬೇಕಾಕೈತಿ. ಇನ್ನು ಈ ಲೈಟ್ ಸೆಟಪ್ ಮಾಡೋದು ನೋಡ್ರಿ. ಈ ಥರ ಇದನ್ನ ಸ್ಕ್ರೂ ತಿರುಗಿಸಿ ನಾವು ಸೆಟಪ್ ಮಾಡ್ಕೋಬೇಕು. ಇನ್ನು ಈ ರಿಂಗ್ ಲೈಟು ಅಡ್ಜಸ್ಟೇಬಲ್ ಐತೆ. ಇದು ಹಿಂಗೆ ನಾವು ಯಾವ ಡೈರೆಕ್ಷನ್ಯಾಗ ಬೇಕು ಆ ಕಡೆ ಹಂಗೆ ಬೆಂಡ್ ಮಾಡ್ಕೋಬೋದು. ಹಿಂಗೆ ಕೆಳಗೂ ಮಾಡ್ಬೋದು, ಮೇಲೂ ಮಾಡ್ಬೋದು, ಸೈಡಕ್ಕೂ ಹಿಂಗೂ ಮಾಡ್ಬೋದು. ಇದ್ರೊಳಗಿನ ಲೈಟನ್ನು ಡಿಮ್ ಆಗೋದನ್ನು ಅಡ್ಜಸ್ಟ್ ಮಾಡ್ಬೋದು, ಇದ್ರ ಡೈರೆಕ್ಷನ್ನು ಅಡ್ಜಸ್ಟ್ ಮಾಡಬಹುದು. ನೋಡಿದ್ರಲ್ಲ ಎಷ್ಟೊಂದು ಫ್ಯೂಚರ್ ಅದಾವ ಅಂತ ಹೇಳಿ. ರಿಂಗ್ ಲೈಟ್ ಇದು 12 ಇಂಚ್ ಐತಿ. ಇದನ್ನ ಇದಕ್ಕೆ ಇದು USB ವೈರ್. ಈಗ USB ವೈರ್ ಇದನ್ನ ಕನೆಕ್ಟ್ ಮಾಡಿ ಇದ್ರ ಮೋಡ್ಗಳೆಲ್ಲ ಚೆಕ್ ಮಾಡಿ ನೋಡೋಣ. ಬರ್ರಿ USB ಲೈಟ್ ಮೋಡ್ ನೋಡೋಣ. ಈಗ ಇದನ್ನ ಹಿಂಗೆ ನಾನು ಇವಾಗ USB ಇದನ್ನ ಕನೆಕ್ಟ್ ಮಾಡ್ತೀನಿ. ಇಲ್ಲೇ ಇದಕ್ಕೆ ಇವು 4 ಬಟನ್ ಬಂದವ. ಇದು ಮೊದಲೇದ್ದು ಆನ್ ಆಫ್ ಬಟನ್. ಇದು ಆನ್ ಆಫ್ ಲೈಟ್ ಇದ್ರಲ್ಲೇ ಆನ್ ಆಫ್ ಆಕೈತಿ. ಈಗ ಆನ್ ಆಯ್ತು ನೋಡ್ರಿ. ಇದು ಆಫ್, ಆನ್ ಆಫ್. ಇದು ಆನ್ ಆದಾಗ ಈ ಕಡೆ ಇದನ್ನ ಪ್ಲಸ್ ಒತ್ತಿದ್ರೆ ಇದ್ರದ್ದು ಪವರ್ ಹೆಚ್ಚಾಕೈತಿ. ಮೈನಸ್ ಒತ್ತಿದ್ರೆ ಡಿಮ್ ಆಕೈತಿ. ನೋಡ್ರಿ ಡಿಮ್ ಆಗಿದ್ದು ಗೊತ್ತಾಕೈತಿ. ಇಲ್ಲೇ ಪ್ಲಸ್ ಒತ್ತೋಣ, ಇದು ಜಾಸ್ತಿ ಆತ್ ಲೈಟ್. ಆಮ್ಯಾಗ ಇದು 3 ಟೆಂಪ್ರೇಚರ್ ಒಳಗೆ ಬರ್ತೈತಿ. ಇದು ನಡುವಿಂದ ಒತ್ತಿದ್ರೆ ಇದ್ರದ್ದು ಶೇಡ್ ಎಲ್ಲ ಚೇಂಜ್ ಆಕಾವ. ನೋಡ್ರಿ ಶೇಡ್ ಚೇಂಜ್ ಆಯ್ತು. ಇದು ಆಫ್. ಈಗ ಆನ್. ಈ ಪ್ಲಸ್ ಮಾಡಿದ್ರೆ ಬ್ರೈಟ್ನೆಸ್ ಹೆಚ್ಚಾಕೈತಿ, ಮೈನಸ್ ಮಾಡಿದ್ರೆ ಇದ್ರ ಬ್ರೈಟ್ನೆಸ್ ಕಡಿಮೆ ಆಕೈತಿ. ಇದು ನಡುವಿಂದು ಇದ್ರದ್ದು ಶೇಡ್ ಚೇಂಜ್ ಮಾಡೋದು. ಇಷ್ಟೆಲ್ಲ ಆಪ್ಷನ್ ಅದಾವ ಇದಕ್ಕೆ ಲೈಟ್ ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳಕ. ಇನ್ನು ಹೋಲ್ಡರ್ ಒಳಗೆ ಈ ಥರ ಇದನ್ನ ನಾವು ಮೊಬೈಲ್ ಹಾಕಿ ಫಿಟ್ ಮಾಡ್ಬೇಕಾಕತಿ. ಈ ಸ್ಟ್ಯಾಂಡ್ ನಮ್ಗೆ ಎಷ್ಟು ಬೇಕಷ್ಟು ಹೈಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಈ ರಿಂಗ್ ಲೈಟ್ ನಾವು ಹೆಂಗೆ ಫಿಕ್ಸ್ ಮಾಡೋದು ಅಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ. ಇದು ಸ್ಕ್ರೂ ಐತೆ. ಈ ಸ್ಕ್ರೂ ಇಲ್ಲಿ ಇದಕ್ಕೆ ತಿರುಗಿಸ್ಬೇಕು ಹಿಂಗ. ಎಲ್ಲ ಕಡೆ ಸ್ಕ್ರೂ ಅದಾವ, ಅವ್ನು ಟೈಟ್ ಮಾಡಿ ಇಟ್ಕೋಬೇಕು. ಆಮ್ಯಾಗ ಇಲ್ಲಿ ರಿಂಗ್ ಲೈಟ್ ಕೆಳಗೆ ಒಂದು ಸ್ಕ್ರೂ ಐತೆ. ಅದನ್ನ ನಾವು ಹಿಂಗೆ ಟೈಟ್ ಮಾಡಿದ್ರೆ ಈ ಲೈಟ್ ಇದಕ್ಕೆ ಟೈಟ್ ಆಗಿ ಕೂಡ್ತೈತಿ. ಪ್ರಾಡಕ್ಟ್ ಭಾಳ ಡೆಲಿಕೇಟ್ ಐತಿ. ಅದಕ್ಕೆ ಯೂಸ್ ಮಾಡುವಾಗ ನೀವು ಹುಷಾರ್ಲೆ ಫಿಟ್ ಮಾಡಬೇಕು. ಕೆಳಗೆ ಬಿದ್ದರೆ ಬ್ರೇಕ್ ಆಗೋ ಚಾನ್ಸ್ ಐತಿ. ಈಗ ಲೈಟ್ ಫಿಟ್ ಆತ್ ನೋಡ್ರಿ. ಇದು ಲೈಟ್ ಫಿಟ್ ಆಗಿಂದ ಇಲ್ಲಿ ಇದನ್ನ ನಾವು ಇದು ಮೊಬೈಲ್ ಇದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ.
ಇದು ಮೊಬೈಲು. ಈ ಥರ ನಮ್ದು 3 ಡಿವೈಸ್ ಇದಾಯ್ತು ನೋಡ್ರಿ. ಇದು ಕೆಳಗಿಂದ ಇದು ಸ್ಟ್ಯಾಂಡು, ಇದು ರಿಂಗ್ ಲೈಟು, ಇದು ಮೊಬೈಲು. ಇದು 3 in 1 ಸೆಟಪ್ ಇದು. ನೋಡ್ರಿ ಈಗ ಕ್ಯಾಮ್ರಾ ಆನ್ ಮಾಡೀನಿ. ಇದರಲ್ಲಿ ನಮ್ಗೆ ಯಾವ್ದು ಬೇಕಾದ ಫೋಟೋ ತಕ್ಕೋಬಹುದು, ವಿಡಿಯೋ ಬೇಕಂದ್ರೆ ವಿಡಿಯೋ ತಕ್ಕೋಬಹುದು. ಈ ಲೈಟ್ ಇರೋದ್ರಿಂದ ನಮ್ಮ ಕ್ಯಾಮ್ರಾದಿಂದ ವಿಡಿಯೋಗಳು ಭಾಳ ಗುಡ್ ಕ್ವಾಲಿಟಿ ಬರ್ತಾವ. ಇದು ಲೈಟ್ USB ಜೋಡಿ ಬಂದಿರ್ತೈತಿ. ಇದು USB ವೈರ್ ಕನೆಕ್ಟ್ ಮಾಡಿನ ಇದು ಲೈಟ್ ಮಾಡಬೇಕು. ಇದಕ್ಕೆ ಇಲ್ಲಿ ಇದು ಮೊದಲೇ ಬಟನ್, ಇದು ಆನ್ ಆಫ್. ಇದು ಎರಡನೇ ಬಟನ್, ಇದು ಆನ್ ಇದ್ದಾಗ ಪವರ್ ಹೆಚ್ಚು ಮಾಡೋದು. ಇದು ಮೂರನೇದು, ಇದು ಡಿಮ್ ಮಾಡೋದು. ಇದು ಹೆಚ್ಚು ಬ್ರೈಟ್ನೆಸ್ ಆಕೈತಿ. ಇದನ್ನ ಒತ್ತಿದ್ರೆ ಇದು ಡಿಮ್ ಆಕೈತಿ. ಇದು ನಡುವಿಂದ ಶೇಡ್ ಚೇಂಜ್ ಮಾಡ್ತೈತಿ. ಇದು ನಿಮ್ಗೆ ವಿಡಿಯೋ ಶೂಟ್ ಮಾಡೋದಿರಲಿ, ಫೋಟೋ ಶೂಟ್ ಮಾಡೋದಿರಲಿ, ಮೇಕಪ್ ಮಾಡ್ಕೊಳ್ಳೋದಿರಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಿರಲಿ, ಎಲ್ಲಕ್ಕೂ ಯೂಸ್ ಆಗ್ತೈತಿ. ಇದು ರಿಂಗ್ ಲೈಟ್ ಮಲ್ಟಿಪರ್ಪಸ್ ಲೈಟ್ ಐತಿ ಇದು.